ಸಾಕು ಇದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತೆಲ್ಲ ಹೋಗ್ತಿದ್ದೀವಿ ನಾವು ಅನ್ನೋದು ಈ ವಿಡಿಯೋದಲ್ಲಿ ಹಾಕ್ತೀವಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹೇಗೆ ಕಾಣಿಸ್ತಾ ಇದ್ದೀವಿ ಇಬ್ರು? ಇದೆ ಫ್ರೆಂಡ್ಸ್, ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಹಾಕ್ಬೇಡ ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪನ ಸೆಂಟರ್ಗೆ ಬಂದ್ಬಿಟ್ಟೆ. ಯಾಕೆ ನೋಡಿ ಹೆಂಗೆ ಹೋಗ್ಬೋಗೆ ಸೆಂಟರ್ ನೋಡಿ. ಸಾಕು ಸಾಕು ಬಿಡು, ಸಾಕು ಬಿಡು. ಮುತ್ತ ಸುಮ್ಮನೆ ಅದನ್ನೇ ಹೊರಟು. ಹಾಯ್ ಫ್ರೆಂಡ್ಸ್, ನೀವು ಇವಾಗ ನನ್ನ ತಂಬಲ್ಲಿ ಆಲ್ರೆಡಿ ನೋಡಿದ್ದೀರಾ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹೌದು, ಇವತ್ತು ನಾವು ಭೂಮಿಕಾ ಅವರ ಮಗಳದು ನಾಮಕರಣ ಫಂಕ್ಷನ್ಗೆ ಅಂತ ಹೊರಡ್ತಾ ಇದ್ದೀವಿ. ಎಲ್ಲರದು ಕ್ವಶನ್ನು ಒಂದೇ, ನಿಮ್ಮ ಮನೆಗೆ ಬಂದಿದ್ರಾ ಕರೆಯೋಕ್ಕೆ, ನಿಮ್ಮ ಮನೆಗೆ ಬಂದಿದ್ರಾ ಅನ್ನೋದು. ಅವರು ನಮ್ಮ ಮನೆಗೆ ಬಂದಿರಲಿಲ್ಲ. ಯಾಕೆ ಅಂದರೆ ಅವರು ಫೋನ್ ಮಾಡಿದಾಗ ನಾನು ನನ್ನ ತಂಗಿ ಮನೇಲಿರೋದ್ರಿಂದ ನಾನು ಬರೋದು ಇನ್ನೂ ಒಂದು 2 ಡೇಸ್ ಮೇಲಾಗುತ್ತೆ, ಪರವಾಗಿಲ್ಲ ನನಗೆ ಫೋನಲ್ಲೇ ಕಾರ್ಡು ಮತ್ತು ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಕಾರ್ಡು ಮತ್ತು ಲೊಕೇಶನ್ನ ಶೇರ್ ಮಾಡಿ ಕಾಲ್ ಮಾಡಿ ಇನ್ವೈಟ್ ಮಾಡಿದರು ಬನ್ನಿ ಅಂತ ಹೇಳಿ. ಓಕೆ ಫೈನಲಿ ಹೋಗೋಣ ಅಂತ ಅಂದ್ಕೊಂಡೆ. ಅಂದರೆ ನೆಕ್ಸ್ಟ್ ಭಾನುವಾರ ಅಲ್ವಾ, ಭಾನುವಾರ ಅಂದರೆ ಮನೇಲೇ ಇರ್ತಾರೆ ರಾಖಿಯವರು, ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ರಾಖಿಯವ್ರಿಗೆ ಡ್ಯೂಟಿ ಇರೋದ್ರಿಂದ ಅವರು ನಾನಂತೂ ಬರೋಕ್ಕಾಗಲ್ಲ, ನೀನೇ ಹೋಗಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗ ಹೊರಟಿದ್ವಿ. ಹಾಗೆ ಅಂದವೇ ಪಾಪುಗೆ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಗಿಫ್ಟನ್ನು ಪ್ಯಾಕ್ ಮಾಡಿಸ್ಕೊಂಡು ಹೊರಟಿದ್ವಿ. ನನ್ನ ಮಗ ಅಂತೂ ಹೇಗಿರ್ತಾನೋ ಏನೋ ಅಂದ್ಕೊಂಡೆ, ಬಟ್ ಅಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಮೇಘ ಅವ್ರು ಕೂಡ ಬರ್ತೀನಿ ಎಂದಿದ್ರು, ಬಟ್ ಕಾರಣಗಳಿಂದ ಅವರು ಬಂದಿರಲಿಲ್ಲ. ಫೈನಲಿ ರಾಖಿಯವ್ರಿಗೆ ಡ್ಯೂಟಿ ಇರೋದ್ರಿಂದ ನಮ್ಮನ್ನ ಡ್ರಾಪ್ ಮಾಡಿ ಹೊರಡ್ತೀನಿ ಅಂತ ಹೇಳಿ ನಮ್ಮನ್ನ ಆ ಲೊಕೇಶನ್ಗೆ ಡ್ರಾಪ್ ಮಾಡಿದ್ರು. ಅಲ್ಲಿ ಏನಾಗ್ತಾಯಿತ್ತು ಅಂದರೆ 10 ಗಂಟೆಗೆ ನಾಮಕರಣ ಇರೋದು ಅಂತ ಹೇಳಿದ್ರಲ್ಲ. ಸೊ ಆಲ್ರೆಡಿ ಲೇಟಾಗಿ ಹೋದ ತಕ್ಷಣ ಗಿಫ್ಟ್ ಕೊಟ್ಟು ಓಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿದ್ರೆ ಪೂಜೆ ಮಾತ್ರ ಆಗಿತ್ತು ಅಷ್ಟೇ. ಅವರು ಮತ್ತೆ ರೆಡಿ ಆಗೋಕ್ಕೆ ಅಂತ ರೂಮಲ್ಲಿದ್ದರು. ಆವಾಗ ತಾನೇ ಜಸ್ಟ್ ರಿತು ಅವ್ರು ಕೂಡ ಎಂಟ್ರಿ ಆಗ್ತಾಯಿದ್ರು. ನಾವು ಹೋದಾಗಂತೂ ಚೌಟ್ರಿ ಫುಲ್ಲು ಖಾಲಿನೇ ಇತ್ತು. ಮತ್ತು ಪಾಪನ ಮಾತಾಡ್ಸು. ಚಿನ್ನೇಲಿ ಹೋಯ್ ಬರಲ್ಲ. ಸೀರೆ ಬಿಸ್ನೆಸ್ಸೇ ಚೆನ್ನಾಗಿ ಕಾಣಿಸ್ತವ್ರಾ? ಹೌದು, ಚೆನ್ನಾಗಿ ಕಾಣಿಸ್ತವ್ರಾ? ಹಾಂ, ಬಾಯ್. ಎಲ್ಲ ಭೂಮಿಕಾನ್ ಫಂಕ್ಷನ್ಗೆ ಬಂದಿರೋರೆ. ಅಲ್ಲ, ಲೇಟಾಗಿ ಬರ್ಬೋದು. ಫ್ರೆಂಡ್ಸ್, ಇದು ಪವಿತ್ರ ಗೌಡ ಅವ್ರದ್ದು ಅಕೌಂಟು ನೋಡಿ. 108K ಫಾಲೋವರ್ಸ್ ಇದ್ದಾರೆ. ಬಟ್ ನಿಜ ಅವ್ರದ್ದು ಫೋನು ಹಾಳೋಗ್ಬಿಟ್ಟು ಇವಾಗ ಮತ್ತೆ ಆ ಅಕೌಂಟ್ನ ಓಪನ್ ಮಾಡಿದ್ರೆ ಪಾಸ್ವರ್ಡ್ ಕೇಳ್ತಾ ಇದೆಯಂತೆ. ಸೊ ಅವರು ಪಾಸ್ವರ್ಡ್ನ ಮರ್ತುಬಿಟ್ಟಿದ್ದಾರೆ. ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ
ಪ್ಲೀಸ್ ಕಮೆಂಟ್ ಮಾಡಿ, ಯಾಕೆಂದರೆ ಯೂಸ್ಫುಲ್ ಆಗುತ್ತೆ. ಇವಾಗ ಹೊಸ್ದಾಗಿ ಒಂದು ಅಕೌಂಟು ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲಿ ಬರೀ 108 ಜನ ಫಾಲೋವರ್ಸ್ ಇರೋದಷ್ಟೇ. ಮತ್ತು ಅಷ್ಟು ಜನನ ಫಾಲೋವರ್ಸ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಏನಾದರೂ ಗೊತ್ತಿದ್ದರೆ ಹೇಳಿ. ಅಷ್ಟರಲ್ಲಿ ಭೂಮಿಕಾ ಅವರು ಅವ್ರ ಮಗಳದ್ದು ನೇಮ್ನ ರಿವೀಲ್ ಮಾಡ್ತಾಯಿದ್ರು. ತುಂಬ ದಿನದಿಂದ ಹೇಳ್ತೀನಿ ಅಂತ ಹೇಳಿ ಕೊನೆಗೂ ಇವತ್ತು ಆ ಗಳಿಗೆ ಬಂದೇ ಬಿಡ್ತು. ನೋಡಿ 4 ಜನ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ. ಕಾಸ್ಟ್ಯೂಮ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ವಾ. ಡೆಕೋರೇಷನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಪಾಪು ನೇಮ್ ಅಂತೂ ತುಂಬಾ ಚೆನ್ನಾಗಿದೆ. ವೆಯ್ಟ್ ಮಾಡ್ತಾಯಿರಿ, ಲಾಸ್ಟಲ್ಲಿ ರಿವೀಲ್ ಆಗುತ್ತೆ. ಆಲ್ರೆಡಿ ಅವರು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ನಾನು ಸ್ವಲ್ಪ ಲೇಟ್ ಆಯಿತು ವಿಡಿಯೋನ ಪೋಸ್ಟ್ ಮಾಡೋದು. ಅಣ್ಣನೂ ಅಷ್ಟೇ ಮತ್ತು ಭೂಮಿಕಾ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಎಲ್ಲರನ್ನೂ ಅಷ್ಟೇ ಅವ್ರ ಕಡೆಯವರು ಇವರು ಅಂತ ಆ ಥರ ಏನೂ ಅಂದ್ಕೊಳ್ಳಲ್ಲ ಅವರು. ಎಲ್ಲರನ್ನೂ ನಗ್ನಗ್ತಾ ಖುಷಿಯಿಂದ ಮಾತಾಡಿಸ್ತಾಯಿದ್ರು. ಅದೊಂದು ಗುಣ ಅವರಲ್ಲಿ ತುಂಬಾ ಇಷ್ಟ ಆಗೋದು. ಮೀಶಾ ಏನದು? ವಿಶಾನ್ವಿ ಗಾಡ್ ಆಫ್ ಲಕ್ಷ್ಮಿ. ವಿಶಾನ್ವಿ ಗೌಡ. ನೋಡಿ ಹಾಗೆ ನೋಡಿ. ನೋಡ್ಕೊ. ಎಸ್, ಕಾವ್ಯ ರಾಕೇಶ್. ಏನಕ್ಕಿತ್ತಿದ್ದು? ಈ ಪಾಪು ಬಂದು ಪವಿತ್ರ ಗೌಡ ಅವ್ರ ಮಗಳು ಲೇಖನ ಅಂತ. ನನ್ನ ಮಗನ ಜೊತೆ ತುಂಬಾ ಬೇಗ ಫ್ರೆಂಡ್ಶಿಪ್ ಮಾಡ್ಕೊಬಿಟ್ಲು. ಇಬ್ಬರು ಅಷ್ಟೇ ಆ ಬಬಲ್ಸ್ನ ತುಂಬ್ಕೊಂಡು ಬಂದು ತುಂಬಾ ಕ್ವಾಟ್ಲೆ ಕೊಡ್ತಾ ಆಟಾಡ್ತಾಯಿದ್ರು. ನನಗೂ ಪವಿತ್ರನಿಗೂ ಇವರಿಬ್ಬರನ್ನ ಸಂಭಾಳಿಸೋದೇ ಕಷ್ಟ ಆಗ್ಬಿಟ್ಟಿತ್ತು. ನಿಜ ಹೇಳ್ತಿದ್ದೀವಿ, ಯಾಕಾದರೂ ಕರ್ಕೊಂಡೋದು ಅನ್ನೋ ಥರ ಮಾಡಿಬಿಟ್ರು ಇಬ್ಬರೂ. ಬೇಡ ಅಂದರೂ ಕೇಳ್ತಾಯಿಲ್ಲ. ನೋಡಿ ಹೇಗೆ ಎತ್ಕೊಂಡು ಹುರುಪ್ತಾ ಇದ್ದಾನೆ ಅಂತ. ಅವನು ಆ್ಯಕ್ಚುಲಿ ನಮ್ಮನೆ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದೀನಿ ಅನ್ನೋ ಥರ ಆಡ್ತಾಯಿದ್ದ. ಕೆಲವು ನನ್ನ ಫಂಕ್ಷನ್ಗೆ ಹೋದಾಗ ಒಂದು ಬಲೂನ್ ಇಸ್ಕೊಬ ಹೋಗಿತ್ತು ಅಂದ್ರೂ ಹೋಗಲ್ಲ, ನಾಚ್ಕೊಂಡು ಕೂತ್ಕೋತಾನೆ. ಬಟ್ ಫಸ್ಟ್ ಟೈಮು ಈ ಥರ, ಅದು ಗೊತ್ತಿಲ್ಲ, ಅವ್ರನ್ನ ಮಾತಾಡಿಸಿಲ್ಲ, ಏನಿಲ್ಲ, ಆದರೂ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ನೀವೇ ನೋಡ್ಬೋದು. ಅದರಲ್ಲಂತೂ ಜಾಸ್ತಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟಿದ್ದ, ಫುಲ್ಲು ಧೂಳೆಬ್ಬಿಸ್ತಾ ಇದ್ದಾನೆ. ನನಗೂ ಕೂಗಿ ಸಾಕಾಯಿತು. ನೀವು ಕೂತ್ಕೊಳ್ಳಿ ಮಮ್ಮಿ, ನಾನು ಆಟ ಆಡ್ತೀನಿ, ನಾನೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಸ್ಟೇಜ್ ಮೇಲೆಲ್ಲ ಒತ್ತಾಡಿ ಎತ್ಕೊಂಡು ಆಟ ಆಡ್ತಾಯಿದ್ದ. ಒಂದು ಕಡೆ ಸತಿ ನನ್ನ ಕೇಳ್ದೇ ಅಟ್ಲೀಸ್ಟು ಯಾರೂ ಇಲ್ಲ, ಯಾರೂ ಗೊತ್ತಿಲ್ಲ ಅಂತ ಅಂದ್ಕೊಳ್ದೆ ಆಟ ಆಡ್ತಾವನಲ್ಲ ಅನ್ನೋದು ಖುಷಿ. ಆದರೆ ಇನ್ನೊಂದು ಕಡೆ ಏನು ಅನ್ಕೋತಾರೋ ಅನ್ನೋದೇ ಭಯ ಆಗ್ತಾಯಿತ್ತು. ಬಟ್ ಫೈನಲಿ ನಾವು ಗಿಫ್ಟ್ ಕೊಡೋಕೆ ಹೋದಾಗ ಅಣ್ಣ ಅದನ್ನೇ ಹೇಳ್ತಾಯಿದ್ರು, ನಿಮ್ಮ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾನೆ, ಖುಷಿ ಆಯಿತು ನೀವು ಬಂದಿದ್ದು ಅಂತೆಲ್ಲ ಹೇಳ್ತಾಯಿದ್ರು. ನಿಜ ನನಗೂ ತುಂಬಾ ಖುಷಿ ಆಯಿತು. ಫೈನಲಿ ನಾನೇ ಕೊಡ್ತೀನಿ ಮಮ್ಮಿ, ಅವ್ರದ್ದು ಬರ್ತ್ಡೇನಾ, ಅವರು ಸೀರೆ ಮಾರೋರಲ್ವಾ, ನಾನು ವಿಡಿಯೋದಲ್ಲಿ ನೋಡಿದ್ದೀನಿ, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾಯಿದ್ದ. ಬಟ್ ಸ್ಟೇಜ್ ಮೇಲೆ ಹೋದಾಗ ಅವರು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಅಂತೆಲ್ಲ ಕೇಳ್ತಾ ಇದ್ದಾರೆ. ಆದರೆ ಅವನು ಮಾತೇ ಆಡ್ತಾಯಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟ. ಫೈನಲಿ ಒಂದು ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆ ಖುಷಿಯಾಗಿ ಬಂದ್ವಿ. ನಾನು ಮೇಘ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಮೇಘ ಒಬ್ಬಳು ಬಿಟ್ಟರೆ ಇನ್ಯಾರೂ ಅಲ್ಲಿ ಗೊತ್ತಿರಲಿಲ್ಲ. ಪವಿ ಬರೋ ತನಕನೂ ನಾನು ಒಬ್ಬಳೇ ನಿಜ ಸುಮ್ಮನೆ ಕೂತಿದ್ದೆ. ನನಗೊಂಥರ ಬೇಜಾರೇ ಆಗ್ತಾಯಿತ್ತು. ಆಮೇಲೆ ಪವಿ ಬಂದು ಅವಳು ಮಾತಾಡ್ಸಿದ್ಮೇಲೆ ಒಂದು ಸ್ವಲ್ಪ ಖುಷಿಯಾಗಿದ್ದು. ಅದರಲ್ಲೂ ಭೂಮಿಕಾ ಅವರೂ ಚೆನ್ನಾಗಿ ಮಾತಾಡ್ಸಿದ್ರು.
ಆಮೇಲೆ ಪವಿ ನಾನು ಇವಾಗ ಹೋಗ್ತಿದ್ದೀನಿ ಅಂತ ಅಂದ್ಲು. ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಬೇಡ, ಒಂದ್ಸಲ ನಾನು ಹೋಗ್ತೀನಿ, ಒಂದ್ಸಲ ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಫಸ್ಟು ನಾನು ನನ್ನ ಮಗ ಹೋಗಿದ್ವಿ. ಅವಳು ವೀಡಿಯೋ ಮಾಡ್ತಾಯಿದ್ಲು. ಇವಾಗ ಅವರು ಹೋದರು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಪವಿನೂ ಅಷ್ಟೇ ಅಲ್ಲೇ ಫ್ರೆಂಡ್ ಆಗಿದ್ದು, ತುಂಬ ಕ್ಲೋಸ್ ಆಗಿಬಿಟ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೆ ಹೊರಗ್ನೋರು ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಕೂಡ. ಫೈನಲಿ ಅವ್ರ ಜೊತೆಗೇ ಊಟ ಎಲ್ಲ ಮಾಡಿಕೊಂಡು ಕೊನೆಗೆ ಅವಳೇ ನಾನೇ ಬಸ್ ಸ್ಟ್ಯಾಂಡ್ ತನಕ ಬಿಟ್ಕೊಡ್ತೀನಿ ಅಂತ ಹೇಳಿದ್ಲು. ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಕೊಡೋಕ್ಕಾಗಲಿಲ್ಲ, ಸ್ಟಾಪ್ ತನಕ ಬಸ್ ಬರುತ್ತಲ್ಲ ಅಲ್ಲಿ ತನಕ ಬಿಟ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಗಿಫ್ಟೆಲ್ಲ ಕೊಟ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಇಲ್ಲಂತೂ ನಮ್ಮ ಮಕ್ಕಳು ಲಿಫ್ಟಲ್ಲೇ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು. ಸೊ ಫೈನಲಿ ಲಿಫ್ಟಲ್ಲಿ ಹೋದ್ವಿ. ನನಗಿದ್ದು ಇಷ್ಟಿಲ್ಲ, ಬರೀ ದಾಳಿಂಬೆ ಬೇರೆ ಫೈನಲಿ ಊಟ ಎಲ್ಲ ಆಗಿ ಹೊರಟಿದ್ವಿ. ಅವಳ ಗಾಡಿಲೇ ನಮಗೂ ಡ್ರಾಪ್ ಕೊಟ್ಟಳು. ಅಲ್ಲಿ ನೋಡಿದ್ರೆ ಬಿಸಿಲು ಅಂದರೆ ತುಂಬಾ ಬಿಸಿಲಿತ್ತು ನೋಡಿ. ಅವಳು ಆ ಸೈಡ್ ಹೋದ್ಲು, ನಮ್ಮ ಬಸ್ ಸ್ಟ್ಯಾಂಡ್ ಇರೋದು ಈ ಸೈಡು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗಾಗಿ ಕಾಯ್ತಾಯಿರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.